ನೀವು ಬರೀ ದಿನಕ್ಕೆ 50ರಿಂದ 100 ಸರ್ತಿ ರಿಪೀಟ್ ಮಾಡಿ ನೋಡಿ ಈ ಸೆಂಟೆನ್ಸಸ್ನ. ನೀವು ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ಕೇಳಿ, 100 ಸರ್ತಿ ಒಂದ್ ಸುಳ್ಳು ಹೇಳಿದ್ರು ಕೂಡ ಅದು ನಿಜ ಆಗುತ್ತಂತೆ. ಇವೆಲ್ಲ ಅನ್ಕೊಂಡಿದ ತಕ್ಷಣ ಸಿಕ್ಬಿಡತ್ತಾ? ಸುಮ್ನೆ ನಾವು ಕನ್ಸ್ ಕಾಣ್ತೀವಿ ಅಷ್ಟೇ. ನಾವು ಕಷ್ಟ ಪಡ್ದಿದ್ದಂಗೆ ಮನೇಲಿ ಕೂತ್ಕೊಂಡು ಸುಮ್ನೆ ಮ್ಯಾನಿಫೆಸ್ಟ್ ಮಾಡಿದ್ರು ಯಾವ್ದು ಬರಲ್ಲ. ಯೂನಿವರ್ಸ್ ನಮ್ಗೆ ಏನಾದ್ರು ಕೊಡ್ಬೇಕು ಅಂತ ಅನ್ಕೊಂಡ್ರೆ, ನಾವ್ ಅದನ್ನ ನಂಬಿ ಮ್ಯಾನಿಫೆಸ್ಟ್ ಮಾಡಿದ್ರೆ ನಾವ್ ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೊಡುತ್ತೆ ಅನ್ನೋದಕ್ಕೆ ನಾನೇ ಕಾರಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥಂಬ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಆಕ್ಚುಲಿ ವಿಷಯ ಏನು ಅಂತ. ನಾನು ಯಾವುದೇ ಥರ ಸುತ್ತಿ ಬಳಸಿ ಮಾತಾಡಕ್ಕೆ ಹೋಗಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೂಡ ಹೇಳಕ್ ಹೋಗಲ್ಲ. ನಾನು ಸ್ಟ್ರೈಟಾಗಿ ವಿಷಯ ಏನು ಅದನ್ನೇ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನು ವಿಷಯ ಏನಪ್ಪ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಕ್ಚುಲಿ ನನಗೆ 20K ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಬೇಗ ಆಗುತ್ತೆ ಅಂತ ಮಾತ್ರ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಬ್ಬರು ಕೂಡ ನಮ್ಮ ವಿಡಿಯೋ ಇಷ್ಟ ಆಗಿ ಫಾಲೋ ಬಟನ್ನ ಕ್ಲಿಕ್ ಮಾಡಬೇಕು ಅಂತಂದರೆ ಅದು ಅವ್ರಿಗೆ ಇಷ್ಟ ಆಗಬೇಕು, ಇಷ್ಟ ಆಗಿ ಕ್ಲಿಕ್ ಮಾಡೋದು. ನಾನು ಹೆಂಗೆ ಲೆಕ್ಕ ಹಾಕ್ಕೊಂಡಿದ್ದೆ ಅಂತಂದರೆ, ದಿನಕ್ಕೆ 100 ಜನ ಅಂದ್ರೂ ತಿಂಗಳಿಗೆ 3,000 ಜನ ಆಗ್ಬಿಡುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ನನಗೆ ಅದೊಂಥರ ಮಿರಾಕಲ್ ಥರನೇ ನಡೆದ್ಬಿಡ್ತು. ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದು 10K ಬಗ್ಗೆ, 10K ಫಾಲೋವರ್ಸ್ ಬೇಗ ಆಗಲಿ ಅನ್ನೋದ್ರ ಬಗ್ಗೆ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಬಟ್ ನಾವು ಇವಾಗ ನನಗೆ 21K ಇದ್ದಾರೆ. ಎಷ್ಟು ಬೇಗ ಆಯಿತು ಅಂತಂದರೆ ನನಗೆ ಅದನ್ನು ಹೇಳ್ಕೊಳಕ್ಕೆ ಆ ಖುಷಿ ಸಾಲ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಅನ್ಕೊಂಡಂಗೆ ಸಿಕ್ಬಿಡುತ್ತಾ, ನಾವು ದುಡಿದೇನೆ ಬಂದ್ಬಿಡುತ್ತಾ. ಯೂನಿವರ್ಸ್ ನಮ್ಗೆ ಏನಾದರೂ ಕೊಡಬೇಕು ಅಂತ ಅನ್ಕೊಂಡ್ರೆ ನಾವು ಅದನ್ನು ನಂಬಿ ಮ್ಯಾನಿಫೆಸ್ಟ್ ಮಾಡಿದ್ರೆ ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೊಡುತ್ತೆ ಅನ್ನೋದಕ್ಕೆ ನಾನೇ ಕಾರಣ. ಇನ್ನೂ ಸುಮಾರಷ್ಟು ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ನನ್ನ ಸ್ಕೂಟಿ ಆಗಿರಬಹುದು, ನನ್ನ ಫೋನ್ ಆಗಿರಬಹುದು, ಅಥವಾ ಕೆಲವೊಂದು ವಿಷಯ ಅಂದರೆ ಗೋಲ್ಡ್ ಆಗಿರ್ಬೋದು. ಪ್ರತಿಯೊಂದು ವಿಷಯನೂ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಮ್ಯಾನಿಫೆಸ್ಟ್ ಮಾಡ್ದಂಗೆ ನನಗೆ ಸಿಕ್ಕಿದೆ. ಇವಾಗ ಥಾಟ್ ಬರೋದು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಅಂತ. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡಬೇಕು ಅಂತ, ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಅನ್ಕೊಂಡಂಗೆ ಸಿಕ್ಬಿಡುತ್ತಾ, ನಾವು ದುಡಿದೇನೆ ಬಂದ್ಬಿಡುತ್ತಾ, ಈ ಥರ ಎಲ್ಲನೂ ಮಾತಾಡೋರು ಇದ್ದಾರೆ. ನಾನು ಸುಮಾರಷ್ಟು ಕಾಮೆಂಟ್ಸಲ್ಲಿ ನೋಡಿದ್ದೀನಿ ಬೇರೆ ವಿಡಿಯೋಸಲ್ಲೆಲ್ಲ. ಸೊ ಏನಪ್ಪ ಅಂತಂದರೆ, ನಾವು ಕಷ್ಟಪಡದೆ ಯಾವುದೂ ಬರಲ್ಲ. ನಾವು ಕಷ್ಟಪಡ್ದಿದ್ದಂಗೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡಿದ್ರು ಯಾವುದೂ ಬರಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಕೇಳಿದ್ರೆ, ನಮಗೆ ಏನು ಬೇಕು ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋದು. ಆಲ್ರೆಡಿ ಆಗಿದೆ ಅನ್ನೋ ಥರ ಮ್ಯಾನಿಫೆಸ್ಟ್ ಮಾಡೋದು. ಆಗದೆ ಇರೋದನ್ನ ಆಗಿದೆ ಅಂತ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಅನ್ಕೊಳ್ತೀರಾ. ಇದಕ್ಕೆ ಸಿಂಪಲ್ ಆಗಿ ಏನಾದರೂ ಹೇಳಬೇಕು ಅಂತಂದರೆ, ಸುಮಾರಷ್ಟು ಸರ್ತಿ ನೀವೇನೋ ಒಂದು ಥಾಟ್ ಯೋಚನೆ ಮಾಡಿರ್ತೀರಾ, ಕನ್ಸು ಕಂಡಿರ್ತೀರಾ, ಅಥವಾ ನಿಮ್ಮ ಮೈಂಡಲ್ಲಿ ಒಂದು ಇಮೇಜ್ ಓಡಿರುತ್ತೆ ಅಲ್ವಾ. ಈ ಥರ ಆದರೆ ಚೆನ್ನಾಗಿರುತ್ತೆ, ಆ ಥರ ಆದರೆ ಚೆನ್ನಾಗಿರುತ್ತೆ, ಈ ಥರ ಆದಾಗ ನಾನು ಯಾವ ಥರ ಎಲ್ಲ ಎಕ್ಸೈಟ್ಮೆಂಟ್ ಆಗ್ತೀನಿ ಅಂತ ಎಲ್ಲ ನೀವು ಯೋಚನೆ ಮಾಡಿ ನೋಡಿರ್ತೀರ ಅಲ್ವಾ. ಅಂಥ ಟೈಮಲ್ಲಿ ಅದು ಟಕ್ ಅಂತ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನಿಮಗೆ ಶಾಕ್ ಆಗುತ್ತೆ, ನಾನು ಹಿಂಗೆ ಅಂದ್ಕೊಂಡಿದ್ದೆ ಅದಕ್ಕೆ ಆಯ್ತದು ಅಂತ. ನಿಜವಾಗ್ಲೂ ಅದೇ ಆಗೋದು. ನಮಗೆ ಏನು ಬೇಕೋ ಅದು ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಇದ್ದಾಗ ನಾವು ಅದನ್ನು ಈ ಥರ ಆದರೆ ಹೆಂಗಿರುತ್ತೆ ಅಂತ ಎಲ್ಲ ಯೋಚನೆ ಮಾಡಿ ನೋಡಿರ್ತೀವಲ್ವಾ. ನಾನು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತೀನಿ, ನಾನು ಯಾವ ಥರ ಫೀಲ್ ಆಗ್ತೀನಿ, ನಾನು ಯಾರ್ಯಾರಿಗೆಲ್ಲ ಹೇಳ್ಕೊಂಡು ಬರ್ತೀನಿ ಅಂತ ಎಲ್ಲ ನಾವು ಯೋಚನೆ ಮಾಡಿರ್ತೀವಿ ನೋಡಿ, ಅದೇ ಮ್ಯಾನಿಫೆಸ್ಟ್, ಅದೇ ಆಗಿರುತ್ತೆ. ಇನ್ನೂ ಕೆಲವೊಂದು ವಿಷಯ ಅಂದರೆ, ಇವಾಗ ದುಡ್ಡಿನ ವಿಚಾರ ಆಗಿರಬಹುದು, ಅಥವಾ ಬೇರೆ ಏನಾದರೂ ಅಂದರೆ ತುಂಬ ಕ್ರಿಟಿಕಲ್ ಆಗಿರೋ ಅಂಥದ್ದು, ಅದು ನಮಗೆ ಸದ್ಯಕ್ಕೆ ಸಿಗಲ್ಲ, ಬಟ್ ಲೇಟಾಗಿ ಆದರೂ ಪರವಾಗಿಲ್ಲ, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಅಂಥದನ್ನು ನಾವು ಏನು ಅಂದ್ಕೊಳ್ತೀವಿ, ಡೌಟ್ ಮೇಲೆ ಮ್ಯಾನಿಫೆಸ್ಟ್ ಮಾಡ್ತೀವಿ. ಅಂದರೆ ಅದೆಲ್ಲ ಅಂದ್ಕೊಂಡಿದ ತಕ್ಷಣ ಆಗುತ್ತಾ, ಅದೆಲ್ಲ ನಮ್ಮಂಥವ್ರಿಗೆ ಆಗಲ್ಲ ಬಿಡಪ್ಪ, ಇವೆಲ್ಲ ಅಂದ್ಕೊಂಡಿದ ತಕ್ಷಣ ಸಿಕ್ಬಿಡುತ್ತಾ, ಸುಮ್ಮನೆ ನಾವು ಕನ್ಸು ಕಾಣ್ತೀವಿ ಅಷ್ಟೇ. ಅಲ್ಲಿಗೆ ನಮ್ಮ ಮೈಂಡಲ್ಲೇ ಡೌಟ್ ಇರುತ್ತೆ. ನಾವು ಡೌಟ್ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ಆಗದೇ ಇಲ್ಲ. ಡೌಟ್ ಇಲ್ಲದೆ ನಾವು ಯಾವುದು ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಅಂದರೆ ನೋಡಿ, ನಮ್ಗೆ 100% ಅದು ಬೇಕಾಗಿರುತ್ತೆ, ಅದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ, ಅಂಥದ್ರ ಮೇಲೆ ನಮಗೆ ಫೋಕಸ್ ಕೂಡ ಇರುತ್ತೆ. ಆ ಟೈಮಲ್ಲಿ ನಾವು ಯಾವುದೋ ಒಂದು ಮೈಂಡ್ಸೆಟ್ಟಲ್ಲಿ ಟಕ್ ಅಂತ ಮ್ಯಾನಿಫೆಸ್ಟ್ ಮಾಡಿರ್ತೀವಿ, ಅದು ಆಗೋಗ್ಬಿಟ್ಟಿರುತ್ತೆ. ಇನ್ನು ನಮಗೆ ಬೇಕೇ ಬೇಕು ಅನ್ನೋದನ್ನ ಡೌಟ್ ಮೇಲೆ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಅದು ನಮ್ಗೆ 100% ಬೇಕು, ಬಟ್ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ ಅಲ್ವಾ. ಆ ಡೌಟ್ ಮೇಲೆ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಸೊ ಅದರಿಂದ ನಮ್ಗೆ ಅದಾಗಲ್ಲ. ಈ ವಿಷಯದ ಬಗ್ಗೆ ನಾನು ಸಿಂಪಲ್ ಆಗಿ ಒಂದು ಸ್ಟೋರಿ ಏನಪ್ಪ ಹೇಳ್ಬೇಕು ಅಂತ ಅನ್ಕೊಳ್ತೀನಿ ಅಂದರೆ, ದೇವರು ನಮಗೆ ಅದ್ಭುತವಾಗಿರುವಂಥ ಶಕ್ತಿಗಳು ಕೊಟ್ಟಿದ್ದಾನೆ. ಮನುಷ್ಯನಿಗೆ ನಿಜವಾಗ್ಲೂ ಅದ್ಭುತವಾದ ಶಕ್ತಿಗಳು ಕೊಟ್ಟಿದ್ದಾನೆ. ಪ್ರಾಣಿ, ಪಕ್ಷಿ, ಮರ ಎಲ್ಲದಕ್ಕೂ ಜೀವ ಇರುತ್ತೆ. ಬಟ್ ಅದಕ್ಕೆ ಮಾತಾಡೋಕ್ಕಾಗಲ್ಲ, ಫೀಲಿಂಗ್ಸ್ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಹೆಂಗೆ ಇಷ್ಟ ಬೇಕೋ ಹಂಗೆಲ್ಲ ಇರೋಕ್ಕಾಗಲ್ಲ. ಬಟ್ ನಮಗೆ ಹಂಗಲ್ಲ, ನಮಗೆಲ್ಲ ಕೊಟ್ಟಿದ್ದಾನೆ. ನೋಡೋಕೆ ಕಣ್ಣು ಕೊಟ್ಟಿದ್ದಾನೆ, ಮಾತಾಡೋಕೆ ಮಾತು ಕೊಟ್ಟಿದ್ದಾನೆ, ಕೇಳಿಸ್ಕೊಳಕ್ಕೆ ಕಿವಿ ಕೊಟ್ಟಿದ್ದಾನೆ, ಕಷ್ಟಪಡೋಕ್ಕೆ ಕೈ ಕಾಲು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ನಾವೇನು ಅನ್ಕೊಂಡ್ರು ಸಾಧಿಸೋ ಅಂತ ಒಂದು ಧೈರ್ಯನೂ ಕೊಟ್ಟಿದ್ದಾನೆ. ಅದೇ ಜೊತೆ ಒಂದು ಅದ್ಭುತವಾದ ಶಕ್ತಿ ಕೂಡ ಕೊಟ್ಟಿದ್ದಾನೆ.
ದೇವರು ತುಂಬಾ, ಇವಾಗ ನಾವೇ ಬುದ್ಧಿವಂತರಂದ್ರೆ ನಮ್ಗಿಂತ ದೇವರು ಬುದ್ಧಿವಂತರಾಗಿರಲ್ವಾ. ಸೊ ಅವರು ಯೋಚನೆ ಮಾಡಿದ್ರಂತೆ, ನಾನು ಇಷ್ಟು ಅದ್ಭುತವಾಗಿರೋ ಶಕ್ತಿಗಳನ್ನೇನೋ ಈ ಮನುಷ್ಯನ್ ಕೊಟ್ಬಿಟ್ಟೆ, ಬಟ್ ಇವನ್ಗೆ ಈ ತರ ಅವ್ನು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಪ್ರಪಂಚ ಇರುತ್ತಾ ಅಂತ ಎಲ್ಲ ಯೋಚನೆ ಮಾಡಿ ಆ ಟೈಮಲ್ಲಿ ದೇವರು ಎಲ್ಲಿಡೋಣ ಅಂತ ಯೋಚನೆ ಮಾಡಿದ್ರಂತೆ. ಫಸ್ಟು ಆಕಾಶದಲ್ಲಿ ಇಡೋಣ ಅನ್ಕೊಂಡ್ರಂತೆ, ಇವ್ನು ತುಂಬಾ ಬುದ್ಧಿವಂತ, ಅಲ್ಗೂ ಹೋಗಿ ತಗೊಬಂದ್ಬಿಡ್ತಾನೆ ಅನ್ಕೊಂಡ್ರಂತೆ. ಮತ್ತೆ ಭೂಮಿಲಿ ಊತಾಕ್ಬಿಡೋಣ ಅನ್ಕೊಂಡ್ರಂತೆ, ಅವ್ನು ಎಷ್ಟು ಬುದ್ಧಿವಂತ ಅಂದ್ರೆ ಅಗದ್ ಬೇಕಾದ್ರೂ ಎತ್ಕೊಂಡ್ಬರ್ತಾನೆ ಅಂತ ಅನ್ಕೊಂಡ್ರಂತೆ. ಮತ್ತೆ ಎಲ್ಲಾದ್ರೂ ಕಾಡು ಮೇಡು ಬೆಟ್ಟ ಗುಡ್ಡದಲ್ಲಿ ಇಟ್ಬಿಟ್ರು ಹೆಂಗ್ ಬೇಕಾದ್ರೂ ಹುಡುಕಾದ್ರೂ ತಗೊಂಬಂದ್ಬಿಡ್ತಾನೆ ಅಂತ ಅನ್ಕೊಂಡ್ರಂತೆ. ಅವಾಗ ದೇವ್ರು ಫಿಕ್ಸ್ ಆಗಿರೋದು ನಮ್ಮ ಒಳಗಡೆನೆ ನಮ್ಗೆ ಶಕ್ತಿಗಳನ್ನ ಇಟ್ಟಿದ್ದಾನೆ. ಹೆಂಗೆ ಅಂದ್ರೆ ನಾವು ಬೇರೆಯವ್ರ ಒಳಗಡೆ ಇರೋದನ್ನ ಬೇಕಾದ್ರೆ ಇಣಕಿ ನೋಡ್ತೀವಿ, ನಮ್ಮ ಒಳಗಡೆ ನಾವು ಯಾವತ್ತೂ ಇಣಕಿ ನೋಡಲ್ಲ. ಸೊ ದೇವ್ರಿಗೆ ಬೇಕಾಗಿರೋದು ಮೇನ್ ಅದೇ ರೀಸನ್. ಅದಕ್ಕೋಸ್ಕರ ನಮ್ಮ ಒಳಗಡೆ ಇರೋಂಥ ಒಂದು ಶಕ್ತಿಗಳನ್ನ ನಮ್ಮ ಒಳಗಡೆನೆ ಇಟ್ಟು ಬಿಟ್ಟಿದ್ದಾನೆ. ಅದನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಪ್ರಕಾರವಾಗಿ ನಮ್ಗೆ ಏನ್ ಬೇಕೋ ಅದನ್ನ ಪಡೆಯುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಂತಂದ್ರೆ ಇದೆ. ಆ್ಯಕ್ಚುಲಿ ಇದು ನಾನು ಯಾವುದೋ ಬುಕ್ಕಲ್ಲಿ ಓದಿ ತಿಳ್ಕೊಂಡಿದ್ದು. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಏನು ಅಷ್ಟೊಂದು ಇದಿರಲಿಲ್ಲ. ನನಗೂ ಡೌಟ್ಸ್ ಇತ್ತು. ಹೆಂಗ್ ಗೊತ್ತಾ, ನಾವು ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ನಮಗೆ, ನಾವು ಯಾವಾಗಲೂ ರಿಪೀಟ್ ಮಾಡ್ತಾ ಇರ್ತೀವಿ ನೋಡಿ ಕೆಲವೊಂದು ಸೆಂಟೆನ್ಸಸ್, ನಮ್ಮ ಹಣೆ ಬರನೇ ಸರಿ ಇಲ್ಲ, ಇದು ನಮ್ಮ ಕರ್ಮ, ನಮ್ಮ ಟೈಮ್ ಸರಿ ಇಲ್ಲ, ನಾವು ಅನ್ಕೊಂಡಂಗೆ ಆಗೋದೇ ಇಲ್ಲ, ಅದು ಅವ್ರಿಗಾಗುತ್ತೆ ಇವ್ರಿಗಾಗುತ್ತೆ, ಬರೀ ಇದೆ ನಮಗೆ, ಬರೀ ನೆಗೆಟಿವ್ ಥಾಟ್ಸೇ. ನಮ್ಮ ಟೆನ್ಷನ್ನು, ಫ್ಯಾಮಿಲಿ ಪ್ರೆಷರು, ಆಮೇಲೆ ಕಮಿಟ್ಮೆಂಟ್ಸು, ಇದೆಲ್ಲದರಲ್ಲೂ ಸೇರಿ ನಮ್ಗೆ ಹೆಂಗಾಗ್ಬಿಟ್ಟಿದೆ, ಬರೀ ನೆಗೆಟಿವ್ ಥಾಟ್ಸೇ ತುಂಬ್ಕೊಂಡ್ಬಿಟ್ಟಿದೆ ನಮ್ಮ ಮೈಂಡಲ್ಲಿ. ಸೊ ನಮಗೆ ಪಾಸಿಟಿವ್ ಕಡೆ ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ. ಹಂಗಿದ್ರು ಹೋಗ್ಬೇಕು, ನಮ್ಗೇನಾದ್ರೂ ನಾವು ಅನ್ಕೊಂಡಿದ್ದಾಗಬೇಕು ಅಂದ್ರೆ ಹೋಗ್ಲೇಬೇಕು. ಸೊ ನಾನು ಮ್ಯಾನಿಫೆಸ್ಟ್ ಮಾಡಿ ನನಗೆ 20K ಅಂತೂ ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದ್ದೀನಿ, ಅದು ಆದಷ್ಟು ಬೇಗ ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯು ಜಸ್ಟ್ ಸೇ ಮಲ್ಟಿಪಲ್ ಟೈಮ್ಸ್ ಇನ್ ಎ ಡೇ. ನೀವು ಬರೀ 50 ಸರ್ತಿ 100 ಸರ್ತಿ ಇದನ್ನ ರಿಪೀಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಲೈಫಲ್ಲಿ ಬರೀ ಇದೇ ನಡೆಯುತ್ತೆ, ಬೆಳಿಗ್ಗೆ ಆಗೋಯ್ತಪ್ಪ, ಇವತ್ತೆಲ್ಲ ಏನೇನು ನೋಡಬೇಕೋ ಏನೇನಿಲ್ವೋ, ಎಷ್ಟು ಕಷ್ಟಪಡಬೇಕೋ, ಈ ಥರ ಎಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ನೀವು ಜಸ್ಟ್ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ವಾಟ್ ಗ್ರೇಟ್ಫುಲ್ ಥಿಂಗ್ಸ್ ಆರ್ ಕಮಿಂಗ್ ಇನ್ ಟು ಮೈ ಲೈಫ್. ನಾನು ಇವತ್ತು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಏನು ಅದ್ಭುತವಾಗಿ ನಡೆಯುತ್ತೆ ಅಂತ ನೋಡೋಕ್ಕೆ. ಓ ಗಾಡ್, ನಾನು ಇವತ್ತು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೆ ಕೆಲಸಗಳಾಗತ್ತೆ ಅಂತ ನೋಡೋಕ್ಕೆ. ಈ ಥರ ಅಂದರೆ ನೀವು ನನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಏನಾಗುತ್ತೆ ಅಂತ ನೋಡೋಕ್ಕೆ, ನನ್ನ ಜೀವನದಲ್ಲಿ ಏನು ಗ್ರೇಟ್ ಥಿಂಗ್ಸ್ ಬರುತ್ತೆ ಅಂತ ನೋಡೋಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರೋ ಅದು ರಿಪೀಟ್ ಆಗ್ತಾ ಇರುತ್ತೆ. ಈ ಥರ ಪಾಸಿಟಿವ್ ಆಗಿ ನಾವು ಹೇಳೋದ್ರಿಂದ ನಮ್ಮ ಮೈಂಡ್ ಆಲ್ರೆಡಿ ಬೂಸ್ಟ್ ಆಗಿರುತ್ತೆ. ಜೊತೆಗೆ ನಾವು ತುಂಬ ಎಕ್ಸೈಟೆಡ್ ಆಗಿರ್ತೀವಿ, ಇವತ್ತು ಏನಾಗುತ್ತೋ ನೋಡೋಣ, ಇವತ್ತು ನಾನು ಇದನ್ನ ಅನ್ಕೊಂಡಿದ್ದೀನಿ, ಏನಾಗುತ್ತೋ ನೋಡೋಣ, ಏನಾಗುತ್ತೋ ನೋಡೋಣ. ನಿಜವಾಗ್ಲೂ ಆಗುತ್ತೆ. ಏನೋ ಒಂದು ಇದನ್ನ ದೊಡ್ಡದು ಅಂತಾನು ಹೇಳೋಕ್ಕಾಗಲ್ಲ, ಚಿಕ್ಕದಂತಾನು ಹೇಳೋಕ್ಕಾಗಲ್ಲ, ಬಟ್ ನಿಮ್ಮ ಮನಸ್ಸಿಗೆ ಖುಷಿ ಪಡೋ ಅಂಥದ್ದು, ಖುಷಿ ಕೊಡೋ ಅಂಥದ್ದು ಏನೋ ಒಂದಾಗಿರುತ್ತೆ. ನೀವು ಈವ್ನಿಂಗಲ್ಲಿ ಅದನ್ನು ಅಥವಾ ಮಲಗೋಕ್ಕೂ ಮುಂಚೆ ನೋಟಿಸ್ ಮಾಡಿ ನೋಡಿ, ಇವತ್ತು ನನ್ನ ಲೈಫಲ್ಲಿ ನಾನು ಅನ್ಕೊಂಡಿರೋದ್ರಲ್ಲಿ ನನಗೆ ಪಾಸಿಟಿವ್ ಆಗಿ ಯಾವುದಾಗಿದೆ, ನನಗೆ ಬೇಕಾಗಿರೋ ಅಂಥದ್ದು ಯಾವುದಾಗಿದೆ ಅಂತ ನೀವು ಯೋಚನೆ ಮಾಡಿ ನೋಡಿ. ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 100 ಸರ್ತಿ ಒಂದು ಸುಳ್ಳು ಹೇಳಿದ್ರು ಕೂಡ ಅದು ನಿಜ ಆಗುತ್ತಂತೆ. ನೀವು ನಂಬ್ತೀರಾ ಅದನ್ನ? ನಾನು ನಂಬ್ತೀನಿ. ಅದೇ ಲಾಜಿಕ್. The more you keep on say it, the more similar things keep on coming to you. ಇದು ಮಾತ್ರ ನಿಜ. ನೀವೇನು ರಿಪೀಟ್ ಮಾಡ್ತಾ ಇರ್ತೀರಾ, ಅದು ಒಳ್ಳೇದೇ ಆಗಿರಲಿ ಕೆಟ್ಟದೇ ಆಗಿರಲಿ ಆಗ್ತಾನೆ ಇರುತ್ತೆ. ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗೇ ಇರಿ. ಆ ಟೈಮಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ. ನಮ್ಗೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ ಅಂದರೆ ಬರೀ ಆ ಪ್ರೆಷರಲ್ಲಿ ನೆಗೆಟಿವ್ ಥಾಟ್ಸೇ ಬರುತ್ತೆ, ಅರ್ಥವಾಗ್ಲೂ ಪಾಸಿಟಿವ್ ಆಗಿ ಇರೋಕ್ಕಂತೂ ಸಾಧ್ಯನೇ ಇಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ನೀವೇನು ಮಾಡಬೇಕು ಅಂದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಲ್ವಾ ಗಜಕೇಸರಿ ಪುನುಗು ಬಗ್ಗೆ ನೀವು. ಸೊ ನಾನು ಅದನ್ನು ತರಿಸ್ಕೊಂಡಿದ್ದೀನಿ ನೋಡಿ, ಗಜಕೇಸರಿ ಪುನುಗು. ಇದು ಯಾವ ಥರ ಇರುತ್ತೆ ಅಂದರೆ, ಸುಮಾರು ಜನಕ್ಕೆ ಕುಂಕುಮ ಇಟ್ಕೊಳ್ಳೋಕೆ ಇಷ್ಟ ಇರಲ್ಲ, ಅವರು ಕೂಡ ಇಟ್ಕೋಬೋದು. ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಕಲರು. ಈ ಬೆರಳಲ್ಲಿ ಬಲಗೈ ಇರುತ್ತೆ ಅಲ್ವಾ, ಬಲಗೈಯಲ್ಲಿ ಉಂಗುರದ ಬೆರಳಿರುತ್ತಲ್ಲ, ಅದರಲ್ಲಿ ಈ ಥರ ಇದು ಮಾಡಿ ನೋಡಿ, ಕಾಣಿಸ್ತಾ ಇಲ್ಲಲ್ಲ, ಟ್ರಾನ್ಸ್ಪರೆಂಟ್ ಕಲರ್ ಆಗಿರುತ್ತೆ. ಇದನ್ನ ನೀವು ಹಣೆಗೆ ಕುಂಕುಮ ಎಲ್ಲಿ ಇಟ್ಕೊತೀರಾ ಅಲ್ಲಿ ಇಟ್ಕೊಂಡು ಬಿಟ್ಬಿಡಿ. ಆವಾಗ ನೀವು ಏನು ಯೋಚನೆ ಮಾಡಿದ್ರು ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಆರಾ ಕ್ಲೆನ್ಸ್ ಆಗೋದ್ರಿಂದ ನೀವು ಪಾಸಿಟಿವ್ ಆಗಿ ಏನೇ ಯೋಚನೆ ಮಾಡಿದ್ರು ಅದು ನಿಮಗೆ ಆಗೋದಕ್ಕೆ ತುಂಬಾ ಸಾಧ್ಯ ಆಗುತ್ತೆ. ನಾನು ಆದಷ್ಟು ಈ ಜಾಗದಲ್ಲೂ ಕೂಡ ಹಚ್ಕೊಳ್ತೀನಿ, ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಥಮ್ ಕೆಳಗಡೆ ಕೂಡ ಅಪ್ಲೈ ಮಾಡ್ಕೊಳ್ತೀರಿ. ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ವೀನಸ್ ಆಕ್ಟಿವೇಟ್ ಆಗುತ್ತೆ. ವೀನಸ್ ಆಕ್ಟಿವೇಟ್ ಆದರೆ ನಾವು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಆಗಿರಬಹುದು ಅಥವಾ ಯಾವುದಾದ್ರೂ ಕೈಗೆ ಬಂದಿದ್ದು ಹಣ ಆಗಿರ್ಬೋದು, ನಮ್ಮ ಕೈಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ವಿಷಯ ಇಷ್ಟೇ, ದಿನಕ್ಕೆ 50ರಿಂದ 100 ಸರ್ತಿ ನೀವು ಪಾಸಿಟಿವ್ ಆಗಿ ಕೆಲವೊಂದು ಸೆಂಟೆನ್ಸಸ್ನ ರಿಪೀಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ. ನಾನು ಇಷ್ಟೇ ಹೇಳೋಕೆ ಇಷ್ಟಪಡೋದು.
ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ರಿಲೇಟೆಡ್ ಆಗಿರೋ ವಿಡಿಯೋ ಬೇಕಾದರೂ ಹಾಕ್ತೀನಿ, ಇಲ್ಲ ನಿಮ್ಮ ಕಾಮೆಂಟ್ಗೆ ರಿಪ್ಲೈನೂ ಮಾಡ್ತೀನಿ. ಆಯಿತಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.